ಓಹೋ ಜನಸಾಗರ ಗುರು. ಇಲ್ಲಿಂದ ನೆಕ್ಸ್ಟ್ ಫುಲ್ ಡೀಪ್ ಇದೆ ಗುರು. ಸ್ಟ್ರೈಟ್ ಒಂದು ಗೋಡೆ ಥರ ಇದೆ. ಇಲ್ಲಿ ಇನ್ಕ್ಲೈಂಡ್ ಆಗೂ ಇಲ್ಲ. ಹಾಗೇನಾದರೂ ಪಕ್ಕದಲ್ಲೂ ಅಷ್ಟೇ ತುಂಬಾ ಡೇಂಜರ್ ಇಲ್ಲೆಲ್ಲ. ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ಗೈಸ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಡೀಪ್ ಇದೆ ಅಂತ. ತುಂಬಾ ಡೇಂಜರ್ ಇಲ್ಲಂತೂ. ರೇವಣಸಿದ್ದೇಶ್ವರ ಅವರು ಈ ಗುಹೆಯಲ್ಲಿ ಬಂದು 700 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಬಿಗಿನರ್ಸ್ಗೆ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈ ಶಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಈ ಬೆಟ್ಟಕ್ಕೆ ಹತ್ತಿ ಇಲ್ಲಿ ಗಂಟೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ಸಮಾಧಾನನೇ ಆಗಲ್ಲ. ಬಿಸಿಲು ತುಂಬ ಇದೆ ಗುರು. ನಾಟ್ ಬ್ಯಾಡ್. ಈ ಸೈಡಿಂದ ವ್ಯೂ ನೋಡ್ತಿರ್ಬೋದು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಇಲ್ಲಿ. ಹಾಗೆ ಡೈರೆಕ್ಟು ನೋಡಿ ನಮಗದು ಫುಲ್ಲು ಹೈಲೈಟಾಗಿ ಕಾಣಿಸ್ತಾ ಇದೆ. ಈ ಕಲ್ಲಂತೂ ತುಂಬಾ ದೊಡ್ಡದಿದೆ. ವೀಡಿಯೋದಲ್ಲಿ ನಿಮ್ಗೆ ಅಷ್ಟು ಕಾಣಿಸಲ್ಲ ನನಗೆ ಗೊತ್ತಿರೋ ಹಾಗೆ, ಬಟ್ ತುಂಬಾ ದೊಡ್ಡದಿದೆ ಈ ಕಲ್ಲು. ಏಕಶಿಲಾ ಬೆಟ್ಟ ಹತ್ರ. ಇಲ್ಲಿ ಈ ಕಡೆ ನೀರು ಕೂಡ ಇದೆ. ಇದು ಟಾಪು. ಹಾಗೇ ನಡ್ಕೊಂಡ್ಬಂದರೆ ಇಲ್ಲಿ ಹೋಗ್ಬೇಕಿರೋದೆ ರೇವಣಸಿದ್ದೇಶ್ವರ ಅವರ ಲಿಂಗ ಇರುವಂತಹ ಸ್ಥಳ. ಇಲ್ಲಿ ಎಷ್ಟು ಜನ ಇದ್ದಾರೆ ಗುರು ಇಲ್ಲಂತೂ. ಸೊ ರೇವಣಸಿದ್ದೇಶ್ವರ ಅವರು ಈ ಗುಹೆಯಲ್ಲಿ ಬಂದು 700 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಸೊ ಅಲ್ಲೇ ನಾವು ಇವಾಗ ಹೋಗ್ತಾ ಇರೋದು. ತುಂಬ ಜನ ಇದ್ದಾರೆ ಗುರು ಇಲ್ಲಂತೂ. ಓಹೋ ಜನಸಾಗರ ಗುರು. ಇಲ್ಲೇ ಇಷ್ಟು ಜನ ಇದ್ದಾರೆ. ಒಳಗಡೆ ತುಂಬ ಜನ ಇದ್ದಾರೆ. ನಾವು ಹೋಗೋಕ್ಕಾಗುತ್ತೇನೋ ಗೊತ್ತಿಲ್ಲ. ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ದಾರೆ ಇಲ್ಲಂತೂ. ಸೊ ಇದು ಮೇಲ್ಗಡೆ ಟಾಪು. ಅದರಿಂದ ಕೆಳಗಡೆ ಇಲ್ಲೊಂದು ಗುಹೆ ಥರ ಇದೆ. ತುಂಬ ರಶ್ ಇರೋದ್ರಿಂದ ನಾವು ಆಮೇಲೆ ಬರೋಣ. ಇಲ್ಲಿ ವ್ಯೂ ನೋಡೋಣ ಬನ್ನಿ ಹೇಗಿದೆ ಅಂತ. ಈ ಬೆಟ್ಟ ಹತ್ತೋದ್ರಿಂದ ಮಾನಸಿಕ ಖಿನ್ನತೆ ಏನೇ ಇದ್ರೂ ಹೋಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ನೆಕ್ಸ್ಟ್ ಫುಲ್ ಡೀಪ್ ಇದೆ ಗುರು. ಸ್ಟ್ರೈಟ್ ಒಂದು ಗೋಡೆ ಥರ ಇದೆ. ಇಲ್ಲಿ ಇನ್ಕ್ಲೈಂಡ್ ಆಗೂ ಇಲ್ಲ. ಡೈರೆಕ್ಟ್ ಸ್ಟ್ರೈಟ್ ಇದೆ. ಸೊ ಹುಷಾರಾಗಿರ್ಬೇಕಿಲ್ಲೆಲ್ಲ. ಯಾಕೆಂದರೆ ಈ ಕಡೆ ಬಂದರೆ ಇಲ್ಲಿ ಬಸವಂದು ಒಂದು ಮೂರ್ತಿ ಕೂಡ ಕೆತ್ತಿದ್ದಾರೆ ಕಲ್ಲಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀರಿದೆ. ಸೊ ಇದು ವರ್ಷದ 365 ದಿನ ಕೂಡ ನೀರು ಹಾಗೆ ಇರುತ್ತೆ. ಈ ನೀರು ಬತ್ತೋಗಿರೋದು ಯಾರು ನೋಡಿಲ್ಲ, ಅಂದರೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಇಲ್ಲಿ ನೀರಿರುತ್ತಂತೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಈ ಕಲ್ಲಿನ ಕೆಳಗೇನೆ ಈ ಬಸವಂದು ಮೂರ್ತಿನ ಕೆತ್ತನೆ ಮಾಡಿದ್ದಾರೆ. ಹಾಗೇನಾದರೂ ಪಕ್ಕದಲ್ಲೂ ಅಷ್ಟೇ ತುಂಬಾ ಡೇಂಜರ್ ಇಲ್ಲೆಲ್ಲ. ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ಹಾಯ್, ಹಲೋ. ನೋಡೋಣ ತಡ್ರಿ ಅಲ್ಲಿ ಹೇಗಿದೆ ಅಂತ. ಬಟ್ ಒಬ್ಬರೇ ಹೋಗ್ಬೇಕು, ಒಬ್ಬರೇ ಬರಬೇಕು ಇಲ್ಲಿ ಅಷ್ಟೇ. ಅಯ್ಯೋ ಕಾಲು ಬೇರೆ ಜಾರ್ತಾ ಇದೆ. ಬಿ ಕೇರ್ಫುಲ್ ಗೈಸ್. ಸೊ ತುಂಬಾ ಡೀಪ್ ಇದೆ, ಡೇಂಜರಲ್ಲಂತೂ. ಗೈಸ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಡೀಪ್ ಇದೆ ಅಂತ. ತುಂಬಾ ಡೇಂಜರ್ ಇಲ್ಲಂತೂ. ಇಲ್ಲಿರೋದೇ ನಂದಿಯ ಈ ಮೂರ್ತಿ. ಸೊ ಇಲ್ಲಿ ಹರಕೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಪದ್ಧತಿ ಇದೆ. ಈ ಜನಗಳ ಮಧ್ಯೆ ಹತ್ತತ್ರ 1 ಅವರ್ ವೆಯ್ಟ್ ಮಾಡಿ ಕೊನೆಗೂ ದರ್ಶನ ಪಡ್ಕೊಂಡವರು. ಒಳಗಡೆ ತುಂಬಾ ಅದ್ಭುತವಾಗಿದೆ. ಇದು ಗುಹೆ ಥರ ಇದೆ ಒಳಗೆ. ಸೊ ಅದ್ರ ಒಳಗೆ ಹೋಗಿ ಈ ರೇವಣಸಿದ್ದೇಶ್ವರ ಅವರು 700 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಆ್ಯಕ್ಚುಲಿ ಸಂಡೇ ತುಂಬಾ ಜನ ಇದ್ದಾರೆ. ಈ ಬಿಸಿಲಲ್ಲಿ 1 ಅವರ್ ನಿಂತಿದ್ದೆ ಗುರು ದರ್ಶನ ಪಡೆಯೋದಕ್ಕೆ. ಪುಣ್ಯ, ಖುಷಿ ಆಯಿತು. ಸೊ ಒಳಗೆ ತುಂಬಾ ಚೆನ್ನಾಗಿತ್ತು. ಈ ಬೆಟ್ಟ ಗುಡ್ಡಗಳು, ಈ ಪರಿಸರನೆಲ್ಲ ನೋಡ್ತಾ ಇದ್ದರೆ ಪ್ರಕೃತಿ ಎಷ್ಟು ವಿಚಿತ್ರ ಆಗೇನೆ, ಎಷ್ಟು ಅದ್ಭುತ ಅಂತ ಅನಿಸುತ್ತೆ. ತುಂಬಾ ಮಿರಾಕಲ್ ಅನಿಸುತ್ತೆ ಗುರು.
ಈ ಶಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಾಟಮಲ್ಲಿ ಕಾಣಿಸ್ತಾ ಇದೆ ನೋಡಿ, ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಆಗಿರೋದು. ಎಂತೆಂಥ ಹುಚ್ಚರು ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಹೋಗಿ ಅಲ್ಲಿ ನೇಮ್ಸ್ ಬರೆದಿದ್ದಾರೆ, ಹಾರ್ಟು ಅದರಲ್ಲಿ ನೇಮು ಎಲ್ಲ ಯಾಕೆ ಬೇಕು ಗುರು. ನೀವಲ್ಲಿ ಕೆಳಗಡೆ ನೋಡಿದ್ದು ರೇವಣ ಸಿದ್ದೇಶ್ವರ ಸ್ವಾಮಿಯವರು 700 ವರ್ಷಗಳ ಕಾಲ ಕೂತು ತಪಸ್ಸು ಮಾಡಿದಂತಹ ಜಾಗ. ಇಷ್ಟು ದೊಡ್ಡ ಬೆಟ್ಟದಲ್ಲಿ ಇದೇ ಜಾಗದಲ್ಲಿ ಕೂತು ತಪಸ್ಸು ಮಾಡಿದರು ಅಂತ ಹೇಗೆ ಹೇಳ್ತಿದ್ದೀರಾ ಅಂತ ಎಲ್ರಿಗೂ ಡೌಟ್ ಬಂದಿರುತ್ತೆ. ಸೊ ಇದ್ರ ಹಿಂದೆ ಕೂಡ ಒಂದು ಪೌರಾಣಿಕ ಕಥೆ ಇದೆ. ಅದು ಏನಂತ ಹೇಳಿದ್ರೆ, ಇವರು ಇಲ್ಲಿ ತಪಸ್ಸು ಮಾಡ್ತಾ ಕೂತಿರೋಂಥ ಟೈಮಲ್ಲಿ ಒಬ್ಬ ಬೇಟೆಗಾರ ಉಡಾನ ಬೇಟೆ ಆಡ್ತಾ ಇರ್ತಾನೆ. ಆ ಉಡ ಬಂದು ಇವರು ಕೂತಿರೋಂಥ ಅಂದರೆ ತಪಸ್ಸಿಗೆ ಕೂತಿರೋಂಥ ಜಾಗಕ್ಕೆ ಬರುತ್ತೆ. ಅದನ್ನು ಫಾಲೋ ಮಾಡಿಕೊಂಡು ಆ ಬೇಡ ಕೂಡ ಬರ್ತಾನೆ. ಅದಾದ ನಂತರ ರೇವಣ ಸಿದ್ದೇಶ್ವರ ಸ್ವಾಮಿಯವರು ಕೇಳ್ತಾರೆ ಆ ಬೇಡನಿಗೆ ಏನು ವರ ಬೇಕು ಅಂತ. ಅದೇ ರೀತಿ ಆ ಬೇಡನಿಗೆ 2 ವರ ಕೊಡ್ತಾರೆ. ಒಂದು, ಅವನು ಶ್ರೀಮಂತ ಆಗ್ತಾನೆ. ಅದೇ ರೀತಿ ಇನ್ನೊಂದು ವರ ಏನಂತ ಹೇಳಿದ್ರೆ, ನಾನು ಇಲ್ಲಿರೋ ವಿಷಯನ ನೀನು ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಲೆ 2 ಹೋಳಾಗಿ ನೀನು ಸತ್ತೋಗ್ತೀಯ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಆ ಬೇಡನ ಹೆಂಡ್ತಿ ಇದ್ದವರು ಕೂಲಿ ಕೆಲಸ ಮಾಡ್ತಾಯಿರ್ತಾರೆ. ಯಾರಂತ ಹೇಳಿದ್ರೆ, ಈ ರಾಜ್ಯನ ಆಳ್ತಾ ಇರೋವಂತಹ ಒಬ್ಬ ರಾಜ, ಈ ಪ್ರಾಂತ್ಯನ ಆಳ್ತಾ ಇರ್ತಾನಲ್ಲ, ಆ ರಾಜನ ಹತ್ರ ಕೂಲಿ ಕೆಲಸ ಮಾಡ್ತಾಯಿರ್ತಾರೆ. ಸೊ ಆ ರಾಜನ ಹೆಸರು ಚಾಮರಸ ಅಂತ. ಅದೇ ರೀತಿ ಈ ಬೇಡನ ಈ ಕುಟುಂಬ ಶ್ರೀಮಂತರಾದಮೇಲೆ ಆ ಹೆಂಡ್ತಿ ಅಂದರೆ ಬೇಡನ ಹೆಂಡ್ತಿ ಕೂಲಿ ಹೋಗೋದನ್ನು ನಿಲ್ಲಿಸ್ಬಿಡ್ತಾರೆ. ಆವಾಗ ಈ ರಾಜನಿಗೆ ಡೌಟ್ ಬಂದು ಅವ್ರನ್ನ ಕೇಳಿದಾಗ ಗೊತ್ತಾಗುತ್ತೆ. ಆವಾಗ ಬೇಡ ಹೇಳ್ತಾನೆ, ಈ ಜಾಗದಲ್ಲಿ ಈ ಥರ ರೇವಣ ಸಿದ್ದೇಶ್ವರ ಸ್ವಾಮಿಯವರು ನನಗೆ ಈ ಥರ ವರ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಆ ರಾಜ ಬಂದು ಇಲ್ಲೆಲ್ಲ ನೋಡಿದಾಗ ಎಲ್ಲ ಗೊತ್ತಾಗಿ ಸೊ ಈ ಜಾಗ ಫೇಮಸ್ ಆಗಿದ್ದು. ಅಂದರೆ ಈ ಬೆಟ್ಟಕ್ಕೆ ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಹೆಸರು ಬಂದಿದ್ದು. ಹಾಗೆಯೇ ಅಂದಿನಿಂದ ಇಲ್ಲಿ ಪೂಜೆಗಳು ನಡೀತಾ ಇದೆ. ರೇವಣ ಸಿದ್ದೇಶ್ವರ ಸ್ವಾಮಿಯವರು ಇಲ್ಲಿ ಲಿಂಗದ ರೂಪದಲ್ಲಿ ಅಂದರೆ ಅವರ ಒಂದು ಅಂಶ ಇಲ್ಲಿದೆ ಅಂತ ಹೇಳ್ತಾರೆ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಹಿಸ್ಟ್ರಿ ಇದೆ. ಹಾಗೆಯೇ ಬಿಗಿನರ್ಸ್ಗೆ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಾಗೆಯೇ ವ್ಯೂಸ್ ಅಷ್ಟೇ. ಸೊ ಎಲ್ಲ ಕಡೆ ವ್ಯೂ ತುಂಬಾ ಅದ್ಭುತವಾಗಿದೆ. ಇವಾಗ ಇಳಿಯೋಣ ಬನ್ನಿ ಬೆಟ್ಟನ. ಸೊ ಇಲ್ಲಿ ಸ್ಟೆಪ್ಸ್ ಮಾಡೋದಕ್ಕೋಸ್ಕರ ಇಲ್ಲೆಲ್ಲ ಈ ಪೋರ್ಷನ್ ಫುಲ್ ತೆಗೆದಿದ್ದಾರೆ ನೋಡಿ. ಸೊ ಈ ಥರ ಕಟ್ ಮಾಡಿ ಇಲ್ಲಿ ಸ್ಟೆಪ್ಸ್ ಮಾಡಿದರೆ ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಇದರ ತುಂಬ ಪ್ಲೇಸಸ್ ಇದೆ ಗುರು. ಈ ರೇವಣ ಸಿದ್ದೇಶ್ವರ ಬೆಟ್ಟ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ SRS ಬೆಟ್ಟ ಅಂತ ಕರೀತಾರೆ. ಸೊ ಇದು ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ಸ್ ಇದೆ. ಅದೇ ಥರ ರಾಮನಗರಿಂದ ಜಸ್ಟ್ 13 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಈ ಬೆಟ್ಟದಲ್ಲಿ ತುಂಬ ಇತಿಹಾಸ ಇದೆ, ಅಂದರೆ ಪೌರಾಣಿಕ ಹಿನ್ನೆಲೆ. ಅದೇ ರೀತಿ ಬಿಗಿನರ್ಸ್ಗೆ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈ ಬೆಟ್ಟದ ಮೇಲೆ ಕರಡಿಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಇದನ್ನು ಬರೆದೋರಂತೂ ಕರಡಿಗಳೇ. ಇದು ಪ್ರವಾಸಿ ತಾಣ ಈ ಥರ ಇರಬೇಕಾದ್ರೆ ಅದನ್ನು ಕಾಪಾಡ್ಕೋಬೇಕು ನಾವು. ಅದು ಬಿಟ್ಟು ಈ ಥರ ಹಾಳು ಮಾಡೋದು ಎಷ್ಟು ಸರಿ ಹೇಳಿ. ಆ ಬಂಡೆ ಮೇಲೆ ತುಂಬ ಬರೆದಿದ್ದಾರೆ ಗುರು. ಅದೇ ಥರ ನನ್ನ ಮೇಲೆ ತೋರಿಸಿದ್ರೆ ಅಲ್ಲೂ ಕೂಡ ಎಲ್ಲ ಹೆಸರೆಲ್ಲ ಬರೆದಿದ್ದಾರೆ. ಆ ಥರ ತಪ್ಪು ಇದೆಲ್ಲ ಮಾಡೋದು. ಸೊ ಗೈಸ್, ಫೈನಲಿ ನಾವು ಬಂದ್ವಿ ಆಗಲೇ ಬಂದಂಥ ಭೀಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿತ್ತು ಈ ರೇವಣ ಸಿದ್ದೇಶ್ವರ ಅವರ ಈ ಬೆಟ್ಟ, ಹಾಗೆಯೇ ಆ ದೇವಸ್ಥಾನ. ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ.
ಗೈಸ್ ನಾನಿವಾಗ ಬಂದಿರೋದೇ ರೇಣುಕಾಂಬ ಅಮ್ಮನವರ ಸನ್ನಿಧಿ. ಸೊ ಇಲ್ಲಿರೋದೇ ನೋಡಿ ರೇಣುಕಾಂಬ ಅಮ್ಮನವರ ದೇವಸ್ಥಾನ. ಸೊ ಅಲ್ಲಿರೋದೇ ಬೆಟ್ಟ, ಹಾಗೆಯೇ ಇಲ್ಲಿರೋದೇ ರೇಣುಕಾಂಬ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನದ ಇಷ್ಟ ಏನಂತ ಹೇಳಿದ್ರೆ, ಸೊ ಈ ದೇವರು ಬೆಟ್ಟದ ಕಡೆನೇ ಮುಖ ಮಾಡಿ ಕೂತಿದ್ದಾರೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ. ಟೆಂಪಲ್ ಆ್ಯಕ್ಚುಲಿ ಆ ಕಡೆಯಿಂದ ಮೇನ್ ಗೇಟ್ ಇರೋದು, ಅಂದರೆ ಡೋರು. ಸೊ ಅಲ್ಲಿರೋದೇ ಬೆಟ್ಟ, ಅದ್ರ ಸೈಡು ಈ ಮೂರ್ತಿ ಮುಖ ಮಾಡಿ ಕೂತಿದೆ. ಸೊ ಇದ್ರದ್ದು ಹಿಸ್ಟ್ರಿ ಹೇಳ್ತೀನಿ ಬನ್ನಿ. ರೇಣುಕಾ ಸಿದ್ದೇಶ್ವರ ಅವರ ಒಬ್ಬ ಭಕ್ತೆ ಒಬ್ಬರು ಇರ್ತಾರೆ, ಅವ್ರ ಹೆಸರು ಮಾಯಾದೇವಿ ಅಂತ. ಸೊ ಅವ್ರಿಗೆ ಮಕ್ಕಳಿರೋದಿಲ್ಲ. ಸೊ ಇವರನ್ನ ವರ ಕೇಳಿದಾಗ ಅವ್ರಿಗೆ ಮಗು ಹುಟ್ಟುತ್ತೆ, ಈ ಮಾಯಾದೇವಿ ಅವ್ರಿಗೆ. ಆ ಮಗುನೇ ಇಲ್ಲಿರುವಂತಹ ರೇಣುಕಾಂಬ ದೇವಿ. ಸೊ ಈ ರೇಣುಕಾಂಬ ದೇವಿಯವರು ಈ ರೇವಣ ಸಿದ್ದೇಶ್ವರ ಅವ್ರ ಹಿಂದೆನೇ ಓಡಾಡ್ತಾ ಇರ್ತಾರೆ. ಸೊ ರೇವಣ ಸಿದ್ದೇಶ್ವರ ಅವರು ಈ ಬೆಟ್ಟದ ಮೇಲೆ ತಪಸ್ ಮಾಡೋಕ್ಕೆ ಹೋಗೋ ಮುಂಚೆ ಅವರು ಕೂಡ ಹಿಂದೆ ಬರ್ತಾ ಇರ್ತಾರೆ. ಸೊ ಇವರು ತಪಸ್ ಮಾಡೋವಾಗ ಯಾರೂ ಅಲ್ಲಿ ಇರಬಾರ್ದು ಅಂತ ಹೇಳಿ ಈ ರೇಣುಕಾಂಬ ಅವರನ್ನು ಸೊ ಇಲ್ಲೇ ಕೂರಿಸ್ಬಿಟ್ಟು ಅಲ್ಲಿ ಹೋಗಿ ತಪಸ್ ಮಾಡೋಕ್ಕೆ ಕೂರ್ತಾರಂತೆ. ಸೊ ಆದ್ದರಿಂದನೇ ಈ ರೇಣುಕಾಂಬ ದೇವಿ ಈ ಬೆಟ್ಟಕ್ಕೆ ಮುಖವಾಗಿ ಕೂತಿದ್ದಾರೆ, ಅಂದರೆ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಈ ಟೆಂಪಲ್ ಸುತ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಪಾತ್ವೆ, ಹಾಗೇನೆ ಇಲ್ಲಿ ಒಂದು ಪಾರ್ಕ್ ಥರ ಗಿಡಗಳನ್ನೆಲ್ಲ ಬೆಳೆಸಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವಲ್ಲಿ ನೋಡ್ತಿರೋದೇ ರೇಣುಕಾಂಬ ದೇವಸ್ಥಾನ, ಅದರ ಆಪೋಸಿಟೇ ಇರೋದು ಸೊ ಇದು ರೇಣುಕಾಂಬ ಅಮ್ಮನವರ ಪ್ರಸಾದ ನೆಲೆ ಅಂತ. ಸೊ ಇಲ್ಲಿ ಪ್ರತಿನಿತ್ಯನೂ ಪ್ರಸಾದ ಎಲ್ಲ ಇರುತ್ತೆ. ಸೊ ಬರೋವಂಥವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಮತ್ತು ನೈಟು. ಗೈಸ್ ಈ ಬೆಟ್ಟಕ್ಕೆ ನೀವು ಓನ್ ವೆಹಿಕಲಲ್ಲಿ ಆರಾಮಾಗಿ ಬರ್ಬೋದು. ಅದೇ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಗೌರ್ಮೆಂಟ್ ಬಸ್ ಕೂಡ ಇದೆ. ರಾಮನಗರದಿಂದ 10 o'clock ಒಂದು ಬಸ್ಸು ಇಲ್ಲೇ ಬರುತ್ತೆ. ಇನ್ನು ಕನಕಪುರ ಬಸ್ ಹತ್ತಿದ್ರೆ ನೀವು ಅಲ್ಲಿ ಆರ್ಚ್ ಹತ್ರ ಇಳ್ಕೊಂಡು ಅಲ್ಲಿಂದ ಈ ಪಬ್ಲಿಕ್ ವೆಹಿಕಲ್ ಅಂದರೆ ಈ ಆಟೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಬರ್ಬೋದು ಈಸಿಯಾಗಿ. ಸೊ ತುಂಬಾ ಚೆನ್ನಾಗಿದೆ ಈ ಬೆಟ್ಟ ಅಂತೂ. ಇಲ್ಲಿ ಬೇಗ ನೀವು ದರ್ಶನ ಮುಗಿಸ್ಕೊಂಡ್ರೆ ಇಲ್ಲಿ ಬೆಟ್ಟ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿದ್ರೆ ನೀವು ರಾಮನಗರಲ್ಲೇ ಇನ್ನೊಂದು ಬೆಟ್ಟ ಇದೆ, ರಾಮದೇವ್ರ ಬೆಟ್ಟ ಅಂತ, ಅಲ್ಲೂ ಕೂಡ ಹೋಗ್ಬೋದು. ಸೊ ಅದರದ್ದು ನಾನು ವೀಡಿಯೋ ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡಿ ಅದನ್ನು ಎಂಜಾಯ್ ಮಾಡಿ. ಸೊ ಗೈಸ್ ಇದಿಷ್ಟು ಈ ರೇವಣ ಸಿದ್ದೇಶ್ವರ ಬೆಟ್ಟದ ವ್ಲಾಗ್ ಆಗಿತ್ತು. ತುಂಬ ಎಂಜಾಯ್ ಮಾಡಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.